ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಇವತ್ತು ನಾನು ಶರಾರ ಪ್ಲಾಜೋ ಅಂಬ್ರೆಲಾ ಪ್ಯಾಂಟ್ ಕಟಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಪೇಪರ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಪೇಪರಲ್ಲಿ ಎಲ್ಲನೂ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನೀವು ನಿಮ್ಮ ಮೆಜರ್ಮೆಂಟಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. 32ನ 4ಇಂದ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಹಿಪ್ಪನ್ನು ಸಹ 4ಇಂದನೇ ಡಿವೈಡ್ ಮಾಡಿ ಇಟ್ಕೊಳ್ಳಿ. ಅದನ್ನು ನಾವು ಎಷ್ಟು ಬರುತ್ತೆ ನೋಡಿ. ನೆಕ್ಸ್ಟು ಸೊಂಟದಿಂದ ಹಿಪ್ವರೆಗೂ ಈ ರೀತಿ ಅಳತೆ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಹಿಪ್ ಹತ್ರ 2 ಇಂಚು, ಸೊಂಟದ ಹತ್ರ 2 ಇಂಚು, ಈ ಎರಡು ಸೇರಿಸಿ ಒಂದು ಲೈನ್ ಹಾಕಿ ಹಾಗೆ ಕರು ಸ್ಕೇಲಿನ ಸಹಾಯದಿಂದ ಮಾರ್ಕ್ ಮಾಡ್ಕೊಳ್ಳಿ. ನಾನೀಗ ಫುಲ್ ಲೆಂತಲ್ಲಿ ಹಾಫ್ ಲೆಂತ್ ತಗೋತಾ ಇದ್ದೀನಿ. ಹಾಫ್ ಲೆಂತ್ ಬಂದು 16 ಇದೆ. 16ವರೆಗೂ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಕೆಳಗಡೆ ನಾನು ಅಂಬ್ರೆಲಾ ಶೇಪ್ ಕೊಡ್ತಾ ಇದ್ದೀನಿ, ಅದನ್ನು ಬೇರೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋತೀನಿ. ತುಂಬಾ ಈಸಿ ಇದೆ, ನೀವು ಸಹ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಗಾಗಿ ನಾನು ಫಸ್ಟ್ ಪೇಪರಲ್ಲಿ ತೋರಿಸಿದ್ದೀನಿ. ಈಗ ನಾನು ಮಾರ್ಕ್ ಮಾಡಿರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ಒಂದು ಸೈಡನ್ನು ಕಟ್ ಮಾಡ್ಕೊಂಡು ನಂತರ ಆ ಸೈಡನ್ನು ಇನ್ನೊಂದು ಬಟ್ಟೆನ ಅದೇ ರೀತಿ ಫೋಲ್ಡ್ ಮಾಡಿ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇಟ್ಟು ಓಪನ್ ಪಾರ್ಟ್ ಮುಂದಿಟ್ಟು ಆ ರೀತಿ ಇಟ್ಟು ಕಟ್ ಮಾಡಿ, ಗೊತ್ತಿದೆ ಅನ್ಕೋತೀನಿ. ಬಟ್ಟೆನ ಫಸ್ಟ್ ಕಟ್ ಮಾಡ್ಕೊಳ್ಳೋದು. ಇದು ಫ್ರಂಟು ಬ್ಯಾಕ್. ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ರೆಡಿ ಆಯಿತು. ಇಲ್ಲಿ 1 ಇಂಚನ್ನು ನಾನು ಸ್ಟಿಚಿಂಗ್ ಅಂತ ಬಿಟ್ಟಿದ್ದೀನಿ. ಏನಕ್ಕಂದರೆ ಇದೇ ಪ್ಲೇಸಲ್ಲಿ ನಾನು ಕೆಳಗಡೆ ಅಂಬ್ರೆಲಾ ಶೇಪ್ ಕೊಡ್ತೀನಲ್ವ, ಅದನ್ನು ಜಾಯಿಂಟ್ ಮಾಡಲಿಕ್ಕೆ. ಹೀಗೆ ಅಂಬ್ರೆಲಾ ಶೇಪ್ ಕೊಡೋದು ಅಂದರೆ ಬಟ್ಟೆನ ಈ ರೀತಿ ಮೂಲೆಯನ್ನಾಗಿಟ್ಟು ಕಟ್ ಮಾಡ್ಕೋಬೇಕು. ಬಟ್ಟೆ ಮೂಲೆ ಇಟ್ಟು ಮೇಲ್ಗಡೆದು ನಾನು 16 ಇಂಚ್ ಕಟ್ ಮಾಡಿದ್ನಲ್ವ, ಅದನ್ನು ಮೇಲಿಟ್ಟು ಅದೇ ಮೆಜರ್ಮೆಂಟಲ್ಲಿ ನೀವು ಕಟ್ ಮಾಡ್ಕೋಬೇಕು. ಅಂಬ್ರೆಲಾ ಶೇಪ್ ಕೊಡೋದು ಅಂದರೆ ಈ ಮೂಲೆಯಿಂದ ಟೇಪನ್ನು ಹೀಗಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಸಿಯಾಗಿ ನಿಮಗೆ ಅಂಬ್ರೆಲಾ ಶೇಪ್ ಬರುತ್ತೆ ಅವಾಗ. ನೋಡಿ, ಈಗ ಕಟ್ ಮಾಡಾಯಿತು. ಇಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು, ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಮಾಡಿ ಆ ಬಟ್ಟೆ ಎಷ್ಟು ಬೇಕನ್ನೋದು ಅಳತೆ ಮಾಡಿ ನೋಡಿಬಿಟ್ಟು ಕಟ್ ಮಾಡಿರ್ತೀವಲ್ವ ಅದೇ ಬಟ್ಟೆಯಲ್ಲಿ ನಾವು ಮತ್ತೆ ಈ ರೀತಿ ಇಟ್ಟು ತೆಗೆದ್ರೆ ಶೇಪ್ ಬರುತ್ತೆ. ಒಂದು 2-2.5-3 ಇಂಚ್ ಬಟ್ಟೆ ಬೇಕಾಗಿತ್ತು ನನಗೆ. ಅದನ್ನು ಇಟ್ಟೀಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಂಬ್ರೆಲಾ ಪ್ಲಾಜೋ ತುಂಬಾ ಚೆನ್ನಾಗಿರುತ್ತೆ, ಕಷ್ಟನೇ ಇಲ್ಲ ಹೊಲಿಯೋದು. ಈ ವಿಡಿಯೋನ ಮಿಸ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಂತರ ಶೇಪ್ನ ಸೈಡ್ ಈ ರೀತಿ ಕೊಡಬೇಕು. ಫುಲ್ ಪ್ಯಾಂಟು ಕಟಿಂಗ್ ಆಯಿತು ನೋಡಿ. ಲೆಂತ್ ಫುಲ್ ಬಂದು ಕಟ್ ಮಾಡಾಯಿತು. ಈಗ ಈ ರೀತಿ ನೀವು ಸಹ ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ ಬೆಲ್ಟ್ ಕಟಿಂಗ್ ಮಾಡ್ತಾ ಇದ್ದೀನಿ. ಸೊಂಟ ನಮ್ಮದು ಎಷ್ಟಿರುತ್ತೋ ಅಷ್ಟನ್ನು ಬೆಲ್ಟ್ ಇಟ್ಕೋಬೇಕು. ನಾನು 32ಗೆ ಈ ಮೆಜರ್ಮೆಂಟಲ್ಲಿ ಬೆಲ್ಟ್ ಇಟ್ಕೋತಾ ಇದ್ದೀನಿ. 6.5. ಈಗ ಮೇನ್ ಫ್ಯಾಬ್ರಿಕನ್ನು ಇಟ್ಟು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೀವು ಲೈನಿಂಗ್ ಒಂದು ಕಟ್ ಮಾಡಿದರೆ ಸಾಕು, ಮೇನ್ ಫ್ಯಾಬ್ರಿಕ್ ಈಸಿಯಾಗಿ ಕಟ್ ಮಾಡ್ಬೋದು ನೀವು, ಯಾವುದೂ ಕಷ್ಟ ಇರೋದಿಲ್ಲ. ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ. ಮನೆಯಲ್ಲಿಯೇ ನೀವು ಸಹ ಈ ರೀತಿ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಹೊಲ್ಕೋಬೋದು. ಟೈಲರ್ ಹತ್ರ ಹೋಗಿ ಕೊಟ್ಟು ಅಷ್ಟು ದಿನ ಕಾಯೋ ಬದಲು ಸ್ವಂತ ಮಿಷನ್ ಇದ್ದರೆ ಸ್ವಲ್ಪ ಸ್ಟಿಚಿಂಗ್ ಬಂದರೆ ಸಾಕು. ಎಲ್ಲ ಥರದ ಡ್ರೆಸ್ಗಳನ್ನು, ಒಳ್ಳೊಳ್ಳೆ ಬ್ಲೌಸ್ಗಳನ್ನು ನೀವು ಸಹ ಮನೆಯಲ್ಲಿಯೇ ರೆಡಿ ಮಾಡಿ ಹೊಲ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.